ಹಾಯ್ ಎವ್ರಿವನ್, ಈಗ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ದ ಫ್ಯಾಕ್ಟರ್ಸ್ಗಳನ್ನು ಯಾವ ರೀತಿ ಫೈಂಡ್ ಮಾಡೋದನ್ನು ಇನ್ನೊಂದು ಮೆಥಡನ್ನು ನೋಡೋಣ. ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಏನಿದೆ 16x² - 34x - 15 ಇದೆ. -15 = 0. ಇಲ್ಲಿ ನಾವು ಮಿಡಲ್ ಟರ್ಮ್ ಏನಿದೆಯಲ್ಲ -34 ಅದನ್ನು ನಾವು ಯಾವ ರೀತಿ ಬರಿಬೋದು, -40 + 6 ಅಂತ ಬರಿಬೋದು. ಸೊ ಇಲ್ಲಿ 40ರಲ್ಲಿ 6 ಕಳೆದ್ರೆ 34 ಆಗುತ್ತೆ, ದೊಡ್ಡದ್ರ ಚಿಹ್ನೆ ಮೈನಸ್ ಇದೆ, ಸೊ ಇಲ್ಲಿ -34 ಬಂತು. ನೆಕ್ಸ್ಟ್ 40 × 6 ಮಾಡಿದಾಗ 240 ಬರುತ್ತೆ. ಸೊ ಇಲ್ಲಿ 15 × 16 ಮಾಡಿದಾಗ 240 ಬರುತ್ತೆ. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ -40 + 6 ಏನು ಬಂತಲ್ಲ, ಇವುಗಳ ಸೈನ್ ಚೇಂಜ್ ಮಾಡಬೇಕು. ಇಲ್ಲಿ -40 ಇದ್ದು ಏನಾಗುತ್ತೆ, +40 ಆಗುತ್ತೆ. ನೆಕ್ಸ್ಟ್ ಇಲ್ಲಿ +40, ಇಲ್ಲಿ +6 ಇದ್ದು ಏನಾಗುತ್ತೆ, -6 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೋಎಫಿಷಿಯಂಟ್ ಆಫ್ x² ಏನಿದೆಯಲ್ಲ 16 ಅದನ್ನು ಎರಡಕ್ಕೂ /16 ಮಾಡಬೇಕು. ಎರಡಕ್ಕೂ /16 ಮಾಡಿದಾಗ ಇದು 40/16 ಆಗುತ್ತೆ, ಇದು -6/16 ಆಗುತ್ತೆ. ನೆಕ್ಸ್ಟ್ ಇದನ್ನು ಕ್ಯಾನ್ಸಲ್ ಮಾಡಿದಾಗ 8 ಇಲ್ಲಿ. ಸೊ x = 5/2 ಆಯಿತು. x ನೆಕ್ಸ್ಟ್ ಇಲ್ಲಿ 2 3 2 8 -3/8 ಆಗುತ್ತೆ. ನೆಕ್ಸ್ಟ್ ಇಲ್ಲಿ x ವ್ಯಾಲ್ಯೂ ಏನು ಸಿಕ್ತು ನಮ್ಗೆ, 5/2 ಆ್ಯಂಡ್ -3/8. ನೆಕ್ಸ್ಟ್ ಇವುಗಳನ್ನು ಫ್ಯಾಕ್ಟರ್ಸ್ಗಳನ್ನಾಗಿ ಯಾವ ರೀತಿ ಬರಿಬೋದು ಅಂದರೆ x = 5/2 ಆಗುತ್ತೆ. ನೆಕ್ಸ್ಟ್ ಇಲ್ಲಿ /2 ಈ ಕಡೆ ಬಂದರೆ ಏನಾಗುತ್ತೆ, ಇಂಟು ಆಗುತ್ತೆ, 2x ಆಯಿತು. 2x = ಏನಾಯಿತು, 5. ನೆಕ್ಸ್ಟ್ ಅಲ್ಲಿ ಪ್ಲಸ್ ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ ಇಲ್ಲಿ 2x - 5 = ಏನಾಯಿತು, 0 ಆಯಿತು. ನೆಕ್ಸ್ಟ್ x = -3/8. ಸೊ ಅಲ್ಲಿ /ಇದು ಈ ಕಡೆ ಬಂದರೆ ಏನಾಗುತ್ತೆ, ಇಂಟು 8 ಆಗುತ್ತೆ. ಸೊ ಇಲ್ಲಿ 8x = ಏನಾಗುತ್ತೆ, -3 ಆಗುತ್ತೆ. ನೆಕ್ಸ್ಟ್ ಇಲ್ಲಿ -3 ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ, +3 ಆಗುತ್ತೆ. ಸೊ 8x + 3 ಏನಾಯಿತು, 0 ಆಯಿತು. ನೆಕ್ಸ್ಟ್ ಫ್ಯಾಕ್ಟರ್ಸ್ಗಳು ನಮ್ಗೆ ಏನು ಸಿಗ್ತವೆ, 2x - 5 ಮತ್ತು 8x + 3. ಇಲ್ಲಿ x ವ್ಯಾಲ್ಯೂ ಏನಿದೆ 5/2 -3/8 ಇದೆ. ಇಲ್ಲಿ ಫ್ಯಾಕ್ಟರ್ಸ್ಗಳು ಏನು ಸಿಕ್ಕು ನಮ್ಗೆ, 2x - 5 ಆ್ಯಂಡ್ 8x + 3.